ನಮಸ್ಕಾರ. ಅನೇಕ ದಿನಗಳ ತಿಂಗಳುಗಳ ನಂತರ ಪಿಕ್ಚರ್ ಪಯಣದಲ್ಲಿ ನಾನು ಮಾತನಾಡಕ್ಕೆ ಬಂದಿದ್ದೀನಿ. ಈ ಬಾರಿ ಕಳೆದ 2 ವಾರಗಳ ಹಿಂದೆ ಬಿಡುಗಡೆಯಾದಂಥ ನಿರ್ದೇಶಕ ನೀರಜ್ ಗಾಯ್ವಾನ್ ನಿರ್ದೇಶನದ ಹೋಮ್ ಬೌಂಡ್ ಎನ್ನುವಂಥ ಹಿಂದಿ ಸಿನಿಮಾದ ಕುರಿತಂತೆ ಮಾತಾಡಕ್ಕೆ ಬಂದಿದ್ದೀನಿ. ಇದು ಭಾಳ ಮುಖ್ಯವಾದ ಸಿನಿಮಾ ಅಂತ ನನಗೆ ಅನ್ನಿಸ್ತು. ಮತ್ತು ಅದರ ನಿರ್ದೇಶಕ ನೀರಜ್ ಗಾಯ್ವಾನ್ ಕುರಿತಂತೆ ನಿಮಗೆಲ್ಲ ಗೊತ್ತಿದೆ. ಒಬ್ಬ 21ನೇ ಶತಮಾನದಲ್ಲಿ, ಅದರಲ್ಲಿಯೂ 2ನೇ ದಶಕ 2010ರ ನಂತರ ಏನೊಂದು ಹೊಸ ರೀತಿಯ ಬೆಳವಣಿಗೆಗಳಾದವು ಭಾರತೀಯ ಸಿನಿಮಾ ರಂಗದಲ್ಲಿ. ಹೊಸ ಬೆಳವಣಿಗೆ ಪೋಸ್ಟ್ 21st ಸೆಂಚುರಿ, ಅಂದರೆ 20ನೇ ಶತಮಾನ ಆರಂಭದ ನಂತರದ ಬಂದಂಥ ಬೆಳವಣಿಗೆಗಳು. 2000ರಿಂದ 2010ರ ಒಂದು ಬೆಳವಣಿಗೆಗಳು ಒಂದು ಘಟ್ಟದಲ್ಲಿದ್ದರೆ, 2010ರಿಂದ 2000 ನಂತರದ ಒಂದು ಬೆಳವಣಿಗೆಗಳು ಕೂಡ ಕುತೂಹಲಕಾರಿಯಾಗಿದ್ದಾವೆ. ಇವು ಅದರಲ್ಲಿಯೂ ಮುಖ್ಯವಾಹಿನಿ ರಂಗದಲ್ಲಿ, ಮೇನ್ ಸ್ಟ್ರೀಮ್ ಸಿನಿಮಾದಲ್ಲಿ ಹೊಸ ಅಲೆಯನ್ನು ರೂಪಿಸಿದಂತಹ ಒಂದು ಚಳವಳಿಯನ್ನು ನಾವು ನೋಡ್ತಾ ಇದ್ದೀವಿ. ಇದರಲ್ಲಿ ತಮಿಳುನಾಡಿಂದ ಪಾರಂಜಿತ್ ಆಗಿರ್ಬೋದು, ಮಾರಿ ಸೆಲ್ವರಾಜ್ ಆಗಿರ್ಬೋದು, ವೆಟ್ರಿಮಾರನ್ ಆಗಿರ್ಬೋದು, ನಾಗರಾಜ್ ಮಂಜುಳೆ ಆಗಿರ್ಬೋದು, ಅಥವಾ ಈಗ ನಾನು ಮಾತಾಡ್ತಿರುವಂಥ ನೀರಜ್ ಗಾಯ್ವಾನ್ ಆಗಿರ್ಬೋದು, ಮಿಷ್ಕಿನ್ ಆಗಿರ್ಬೋದು, ಅನೇಕರು. ನಾನು ಹೆಸರುಗಳನ್ನ ಹೇಳ್ತಾ ಹೋದರೆ ಕೆಲವರು ಹೆಸರುಗಳು ಕೈ ಬಿಡುವ ಸಾಧ್ಯತೆಗಳಿಂದ ಇದಕ್ಕೆ ಸಂಬಂಧಿಸಿದಂತೆ ಇವರೆಲ್ಲರೂ ಒಂದು ಹೊಸ ಅಲೆಯನ್ನು ಸೃಷ್ಟಿ ಮಾಡಿದರು. ಇವರೆಲ್ಲಿಯೂ ಒಂದು ಕಲಾತ್ಮಕ ಸಿನಿಮಾ ಅಂತ ಮುಂಚೆ ಏನಿತ್ತಲ್ಲ, ಮುಖ್ಯವಾಹಿನಿ ಸಿನಿಮಾ ಅಂದರೆ ಒಂದು ಧಾರೆ, ಕಲಾತ್ಮಕ ಸಿನಿಮಾ ಎನ್ನುವಂಥ ಒಂದು ಧಾರೆ ಏನಿತ್ತು, ಅಂದರೆ ಹೊಸ ಅಲೆಯ ಸಿನಿಮಾ ಅಂತ ಒಂದು ಧಾರೆ ಇತ್ತು. ಅದನ್ನು ಒಡೆದಾಕ್ಬಿಟ್ಟು ಆ ಎರಡರ ನಡುವೆ ಏನೊಂದು ಗೆರೆ ಇತ್ತು, ಆ ಗೆರೆಯನ್ನು ಅಳಿಸಿ ಹಾಕ್ಬಿಟ್ಟು ನಾವು ಮುಖ್ಯವಾಹಿನಿ ಸಿನಿಮಾಗಳಲ್ಲಿಯೇ ಹೊಸ ಅಲೆಯ ಸಿನಿಮಾ ಮಾಡ್ತೀವಿ ಅನ್ನುವಂಥ ಒಂದು ಚಳವಳಿ ಕಟ್ಟಿದರು. ಭಾಳ ಮುಖ್ಯವಾದಂಥ ಚಳವಳಿ, ಒಂದು ಗಮನಾರ್ಹವಾದಂಥ ಚಳವಳಿ. ಮತ್ತು ಚಳವಳಿಯಲ್ಲಿ ಯಾವುದೋ ಒಂದು ಮನೋರಂಜನೆಯನ್ನು ಬಳಸಿಕೊಂಡು ಆ ಮುಖ್ಯವಾಹಿನಿ ಚುನಾವಣೆಯಲ್ಲಿ ಮುಖ್ಯವಾಹಿನಿ ಸಿನಿಮಾಕ್ಕೆ ಇದ್ದಂತಹ ಎಲ್ಲ ಪೂರಕ ಕಥನವನ್ನು ಬಳಸಿಕೊಂಡು ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಅಗತ್ಯವಾದಂಥ ಚರ್ಚೆಗಳನ್ನ ಹುಟ್ಟಾಕಿದ್ದು ಸಹ ಭಾಳ ಮುಖ್ಯ. ಈ ಧಾರೆಯ ಈ ಒಂದು ಚಳವಳಿ ಏನಿದೆಯಲ್ಲ, ಇದರ ಭಾಗವಾಗಿದ್ದು ನೀರಜ್ ಗಾಯ್ವಾನ್ ಅಂತ ನಿರ್ದೇಶಕರು. ಇವರು ಉತ್ತರ ಪ್ರದೇಶದವರು ಮೂಲಭೂತವಾಗಿ, ಮತ್ತು ದಲಿತ ಸಮುದಾಯ ಅಂತ ಬಂದಂಥವರು. ಈ ಕಾರಣಕ್ಕೋಸ್ಕರ ಭಾಳ ಮುಖ್ಯ ಆಗಿದ್ರೆ, ಆಲ್ರೆಡಿ ಹೇಳ್ದಂಗೆ ದಲಿತ ಸಮುದಾಯದ, ವಂಚಿತ ಸಮುದಾಯಗಳ ಕತೆ ಹೇಳ್ತೀನಿ ಅಂತಂದರೆ ಅದನ್ನು ಯಾರು ಹೇಳಬೇಕು ಅಂತಂದರೆ, ಆ್ಯಶ್ ಓನ್ಲಿ ನೋಸ್ ದ ಪೇನ್ ಆಫ್ ಬರ್ನಿಂಗ್, ಬೂದಿ ಮಾತ್ರ ಬಲ್ಲದು ಬೇಯುವ ನೋವನ್ನು ಎನ್ನುವಂಥ ಅರ್ಥದಲ್ಲಿ ಮಾತನಾಡಬೇಕಾದ್ರೆ ಅವರು ಮಾತ್ರ ಅದನ್ನು ಸಮರ್ಥಕವಾಗಿ ಮತ್ತು ಅಥೆಂಟಿಕ್ ಆಗಿ ಕಟ್ಟಿಕೊಡಬಲ್ಲರು ಎನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಈ ಕಾರಣಕ್ಕಾಗಿ ಬೇರೆಯವರು ಮಾಡಬಾರ್ದು ಅಂತಲ್ಲ, ಬೇರೆಯವರು ಮಾಡಿದ್ರು ಕೂಡ ಅದಕ್ಕೆ ಮಹತ್ವ ಇರುತ್ತೆ. ಆದರೆ ಆ ಸಮುದಾಯದಿಂದ ಬಂದಂಥವ್ರು, ವಂಚಿತ ಸಮುದಾಯದಿಂದ ಬಂದು ಅದರ ನೋವನ್ನು ಅನುಭವಿಸಿದವಂಥವರು ಏನು ಕಟ್ಕೊಡ್ತಾರೆ ಸಿನಿಮಾಗಳನ್ನು, ಸಾಮಾಜಿಕ ಚಳುವಳಿಯ ರೂಪದಲ್ಲಿ ಕಟ್ಕೊಡ್ತಾರೆ. ಅದಕ್ಕೆ ಆದಂಥ ಒಂದು ಅಥೆಂಟಿಸಿಟಿ ಇರುತ್ತೆ. ಹೀಗಾಗಿ ನೀರಜ್ ಗಾಯ್ವಾನ್ ಅವ್ರು ಮಾಡುವಂಥ ಸಿನಿಮಾಗಳಿಗೂ ಕೂಡ ತನ್ನದೇ ಆದ ರೀತಿಯಲ್ಲಿ ಅಥೆಂಟಿಸಿಟಿ ಇದೆ ಅನ್ನೋದಕ್ಕೋಸ್ಕರ ಇದನ್ನು ನಾವು ಹೇಳಬೇಕಾಗಿತ್ತು. ಅವರ ಮೊದಲ ಸಿನಿಮಾ ಬರೋಬ್ಬರಿ 10 ವರ್ಷಗಳಿಂದ ಬಂದಂತಹ 2015 ಬೆಳಗಂಥ ಮಸಾನ್ ಎನ್ನುವಂಥ ಸಿನಿಮಾ ಬಹಳ ಚರ್ಚೆಯನ್ನು ಹುಟ್ಟಾಕ್ತು. ಬಹಳ ಒಂದು ಮಹತ್ವದ ಸಿನಿಮಾ ಅದು ಕೊಟ್ಟಂಥ ಶಾಕಿಂಗ್ ಇದೆಯಲ್ಲ, ಅದು ಬಹಳ ಅನೇಕರಿಗೆ ಅದು ಇವತ್ತಿಗೂ ನೆನೆಸ್ಕೊಂಡ್ರೆ, ನಾನು ಅನೇಕ ಸ್ನೇಹಿತರು ಹೇಳ್ತಾರೆ, ಇಲ್ಲ ನನಗೆ ಕಷ್ಟ ಆಗುತ್ತೆ ಆ ಸಿನಿಮಾ, ಅದನ್ನು ಆ ಮಟ್ಟದಲ್ಲಿ. ಅಂದರೆ ಆ ಸಿನಿಮಾಗೆ ಕೇವಲ ಶಾಕಿಂಗ್ ಗುಣ ಮಾತ್ರ ಇರಲಿಲ್ಲ. ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಯಾವುದೇ ಒಬ್ಬ ನಿರ್ದೇಶಕ ಸಿನಿಮಾ ಮಾಡಬೇಕಾದ್ರೆ ಶಾಕಿಂಗ್ ಕೊಡುವಂಥ ಗುಣವನ್ನು ಮಾತ್ರ ಇಟ್ಕೊಂಡ್ರೆ ಆ ಸಿನಿಮಾವನ್ನು ನಾವು ಒಪ್ಪಳಕ್ಕೆ ಸಾಧ್ಯ ಇಲ್ಲ. ಮಸಾನ್ ಸಿನಿಮಾಕ್ಕೆ ಕೇವಲ ಶಾಕಿಂಗ್ ಗುಣ ಇರಲಿಲ್ಲ. ಅದಕ್ಕೆ ಹೇಳಬೇಕಾಗಿದ್ದೇನಂತಂದರೆ, ಆ ಕಾಲಘಟ್ಟದ 10 ವರ್ಷಗಳಿಂದ ಈಗಲೂ ಇದೆ ಒಂದು ಸಾಮಾಜಿಕ ಸೋಷಿಯಲ್ ಮೀಡಿಯಾದ ಮೂಲಕ ಹೇಗೆ ಒಬ್ಬ ಮುಗ್ಧ ಜನರ ಬದುಕೆ ಪಲ್ಲಟಗೊಳ್ಳುತ್ತೆ ಎನ್ನುವಂಥದ್ದು ಜನರಲ್ ಆದಂಥ ಅಂಶವನ್ನು ಇಟ್ಟುಕೊಂಡು, ಅದರಲ್ಲಿ ಹೇಗೆ ವಂಚಿತ ಸಮುದಾಯಗಳು ಇದರ ಭಾಗವಾಗಿ ಬಲಿಪಶುಗಳಾಗ್ತಾರೆ ಮತ್ತು ಮಹಿಳೆ ಆಕೆ ಹೇಗೆ ಬಲಿಪಶುಗಳಾಗ್ತಾಳೆ ಎನ್ನುವಂತಹ ಕಥನವನ್ನು ಆ ಸಿನಿಮಾದಲ್ಲಿ ಹೇಳಿದ್ದನ್ನು ನೋಡ್ತಾ ಇದ್ದೀವಿ. ಆ ಸಿನಿಮಾದಲ್ಲಿ ಶಾಲು ಎನ್ನುವಂತಹ ಮಹಿಳೆಯ ಕಥನ, ಆಕೆ ಹೇಗೆ ಈ ಸಾಮಾಜಿಕ ಜಾಲತಾಣಗಳ ಆ್ಯಕ್ಟಿವಿಸಮ್ ಎನ್ನುವುದು ನೈತಿಕ ಗಿರಿ ಅಂತ ಏನು ಹೇಳ್ತಾರೆ, ಪೊಲೀಸ್ ಗಿರಿ ಅಂತ ಅದರ ಬಲಿಪಶುವಾದ್ದು. ಅದೇ ರೀತಿ ಮತ್ತೊಂದು ಕಡೆಗೆ ದೋಮ್ ಎನ್ನುವಂತಹ ಒಂದು ಅತ್ಯಂತ ದಲಿತ ಸಮುದಾಯಕ್ಕೆ ಸೇರಿದಂತಹ ದೀಪಕ್ ಕುಮಾರ್ ಎನ್ನುವಂತಹ ಪ್ರೊಟಗಾನಿಸ್ಟ್ ಹೇಗೆ ವ್ಯವಸ್ಥೆಯ ಬಲಿಪಶು ಆಗ್ತಾ ಹೋಗ್ತಾನೆ ಎನ್ನುವಂಥದ್ದನ್ನು ಕಥನವಾಗಿ ಹೇಳಿದಂಥ ಮಸಾನ್ ಸಿನಿಮಾ ಭಾರತದ ಸಿನಿಮಾ ಸಂದರ್ಭದಲ್ಲಿ ಅತ್ಯಂತ ಮಹತ್ವದ ಸಿನಿಮಾ. 21ನೇ ಶತಮಾನದಲ್ಲಿ ನಾನು ಈಗಲೇ ಹೇಳಿದ್ನಲ್ಲ, ಮುಖ್ಯವಾಹಿನಿ ಚಳುವಳಿಯಲ್ಲಿ ಬಂದಂಥ ಹೊಸ ಅಲೆಯ ಸಿನಿಮಾದಲ್ಲಿ ಭಾಳ ಮುಖ್ಯವಾದ ಸಿನಿಮಾ ಅಂತ ಪರಿಗಣಿಸಲ್ಪಡುತ್ತೆ. ಇದೇ ರೀತಿ ಇವರು ಮತ್ತೊಂದು
ಶಾರ್ಟ್ ಸಿನಿಮಾ ಅಂದರೆ ಒಂದು ಅಂಥಾಲಜಿಯ ಭಾಗವಾಗಿ ಬಂದಂತಹ ಗಿಲ್ಲಿ ಪೂಚಿ ಎನ್ನುವಂಥ ಸಿನಿಮಾ. ಅದು ಸುಮಾರು 3 ವರ್ಷ ಹಿಂದೆ ಅಂತ ಅನಿಸುತ್ತೆ. ಅಜೀಬ್ ದಾಸ್ತಾನ್ ಎನ್ನುವಂತಹ ಒಂದು ಸಿನಿಮಾ ಅಂಥಾಲಜಿಯನ್ನು 4 ಅಂಥಾಲಜಿಗಳನ್ನು ಕಿರುಚಿತ್ರಗಳು ಒಳಗೊಂಡಂಥ ಒಂದು ಅಂಥಾಲಜಿ ಪ್ರಕಟ ವೆಬ್ ಸೀರೀಸ್ ಆಗಿ ಬಂದಿತ್ತು. ಅದರ ಭಾಗವಾಗಿ ಬಂದಂತಹ ನೀರಜ್ ಗಾಯವಾನ್ ಅವರ ಸಿನಿಮಾ ಗಿಲ್ಲಿ ಪೂಚಿ ಅಂತ ಸಿನಿಮಾ, ಇದು ಸಹ ಬಹಳ ಒಂದು ಚರ್ಚೆಯನ್ನು ಹುಟ್ಟಾಕಿದಂಥ ಬಹಳ ಮಹತ್ವದ ಸಿನಿಮಾ. ಏನಕ್ಕೆ ಅಂತಂದರೆ ಅದು ಸಹ ಆ ವಂಚಿತ ಸಮುದಾಯಗಳ ಪ್ರಶ್ನೆಯನ್ನು ಇಲ್ಲಿ ಎತ್ಕೊಳ್ಳುತ್ತೆ. ಮತ್ತು ಅದರಲ್ಲಿ ವಂಚಿತ ಸಮುದಾಯದ ಮಹಿಳೆಯ ಪ್ರಶ್ನೆ, ಲಿಂಗದ ಪ್ರಶ್ನೆ ಇದೆ, ಜಾತಿ ಪ್ರಶ್ನೆ ಇದೆ, ಮತ್ತು ಒಂದು ಟ್ರಾನ್ಸ್ಜೆಂಡರ್ ಅಥವಾ ಲೆಸ್ಬಿಯನ್ ಎನ್ನುವಂಥ ಏನು ಪ್ರಶ್ನೆ ಇದೆ ಇವತ್ತು ಭಾಳ ಚರ್ಚೆಗೆ ಬರ್ತಾ ಇದೆ, ಅದರ ಪ್ರಶ್ನೆ ಇದೆ. ಮತ್ತು ಇಲ್ಲಿ ವರ್ಗದ ಚರ್ಚೆ ಇದೆ. ಅಂದರೆ ಏಕಕಾಲಕ್ಕೆ ಒಂದು ಕಿರುಚಿತ್ರದಲ್ಲಿ ನೀರಜ್ ಗಾಯವಾನ್ ಅವರು ಲಿಂಗ ಚರ್ಚೆಯನ್ನು ಇಟ್ಕೊಳ್ತಾರೆ, ಮತ್ತು ಜಾತಿ ಪ್ರಶ್ನೆಯನ್ನು ಎತ್ಕೊಳ್ತಾರೆ, ಟ್ರಾನ್ಸ್ಜೆಂಡರ್ ಪ್ರಶ್ನೆಯನ್ನು ಎತ್ಕೊಳ್ತಾರೆ, ಮತ್ತು ವರ್ಗ ಸಮಸ್ಯೆಯನ್ನು ಎತ್ಕೊಳ್ತಾರೆ. ಅಷ್ಟೊಂದು ಪೊಟೆನ್ಷಿಯಲ್ ಇರುವಂಥ ಸಿನಿಮಾ, ಮತ್ತು ಒಂದು ರ್ಯಾಡಿಕಲ್ ಸಿನಿಮಾ ಅಂತಲೇ ಕರಿತಾ ಇದ್ದೀನಿ. ನನ್ನ ಪ್ರಕಾರ ಮಸಾನ್ನಲ್ಲಿ ಏನು ರ್ಯಾಡಿಕಲಿಸಮ್ ಇರಲಿಲ್ವೋ ಅದು ಗಿಲ್ಲಿ ಪುಚ್ಚಿಯಲ್ಲಿತ್ತು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಲ್ಲಿ ಬಂದಂತಹ ಭಾರತಿ ಮಂಡಲ್ ಅಂತೇನಿದ್ದಾಳೆ, ಆಕೆ ಹೇಗೆ ಜಾತಿ ತಾರತಮ್ಯಕ್ಕೆ ಒಳಗಾಗ್ತಾಳೆ, ಅದಕ್ಕೆ ಹಿಂದಿರುವಂಥ ಹಿನ್ನೆಲೆಗಳೇನು, ಆಕೆಯ ಸ್ನೇಹಿತಿಯಾಗಿ ಬರುವಂತಹ ಬ್ರಾಹ್ಮಣ ಜಾತಿಯ ಪ್ರಿಯಾ ಎನ್ನುವಂಥ ಮಹಿಳೆ, ಮತ್ತು ಅವರಿಬ್ಬರ ನಡುವೆ ನಡೆಯುವಂಥ ತಿಕ್ಕಾಟಗಳು, ನಂತರ ಅವರ ನಡೆಯುವಂಥ ಒಂದು ಸಂಬಂಧ ಏನಿದೆ ಅದರ ಕುರಿತಾಗಿ, ಅದರ ಜೊತೆಗೆ ಜಾತಿಯ ಪ್ರಶ್ನೆ, ಹೇಗೆ ಈಕೆ ಜಾತಿಯ ಕಾರಣಕ್ಕೆ ಭಾರತಿ ಮಂಡಲ್ ಒಂದು ಕಾರ್ಖಾನೆಯಲ್ಲಿ ಒಬ್ಬ ಕೆಲಸಗಾರಳಾಗಿ, ಅಂದರೂ 3ನೇ ದರ್ಜೆ ಅಂದರೆ ಸಿ ಗ್ರೂಪ್ ಅಥವಾ ಡಿ ಗ್ರೂಪ್ ಅಂತ ಕರೀತಾರೆ, ಅನ್ಸ್ಕಿಲ್ಡ್ ಕೆಲಸ ಮಾಡಬೇಕಾಗುತ್ತೆ. ಆಕೆ ಒಬ್ಬ ಗ್ರಾಜ್ಯುಯೇಟ್ ಪದವಿ ಇದ್ದಾರೆ ಆದರೆ ಆಕೆಗೆ ತನ್ನ ಪ್ರತಿಭೆಗೆ ತಕ್ಕಂತೆ ಕೆಲಸ ಮಾಡೋ ಅವಕಾಶ ಸಿಗೋದಿಲ್ಲ. ಎಲ್ಲವನ್ನು ಆಕೆ ಹೇಗೆ ಮೀರ್ಕೊಳ್ತಾಳೆ ಅನ್ನುವಂತಹ ಸಿನಿಮಾ ಅದು. ಹೀಗಾಗಿ ನನ್ನ ಪ್ರಕಾರ ನೀರಜ್ ಗಾಯವಾನ್ ಅವರ ಗಿಲ್ಲಿ ಪುಚ್ಚಿ ಒಂದು ರ್ಯಾಡಿಕಲ್ ಸಿನಿಮಾ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಾದ ನಂತರ ಬಂದಂತಹ ಹೋಮ್ ಬಾಂಡ್ ಎನ್ನುವಂಥ ಏನು ಸಿನಿಮಾ ಇದೆ, ಅವರ 2ನೇ ಸಿನಿಮಾ, ಅಂದರೆ 3ನೇ ಸಿನಿಮಾ ಅಂತಲೇ ಕರಿತೀನಿ. ಗಿಲ್ಲಿ ಪುಚ್ಚೆ ನಾನು ಒಂದು ಸಿನಿಮಾಗೆ ನೋಡ್ತೀನಿ ಹೊರತು ಕಿರುಚಿತ್ರವಲ್ಲ. ಮತ್ತು 10 ವರ್ಷಗಳ ನಂತರ ಮಸ್ವಾನ್ ಬಿಡುಗಡೆ 10 ವರ್ಷ ಬಂದಂಥ ಹೋಮ್ ಬಾಂಡ್ ಸಿನಿಮಾ ಸಹ ಮಹತ್ವದ ಸಿನಿಮಾ ಮತ್ತು ಭಾಳ ಮುಖ್ಯವಾದ ಸಿನಿಮಾ, ಮತ್ತು ಈ ಥರ ಸಿನಿಮಾ ಬರ್ತಾ ಇರಬೇಕೆನ್ನುವಂಥದ್ದನ್ನು ನಾನು ಬಯಸ್ತಾ ಇದ್ದೀನಿ. ಇದು ಸಹ ಒಂದು ಜಾತಿ ಸಮಸ್ಯೆಯನ್ನು ಒಳಗೊಂಡಿದೆ, ಒಂದು ವಲಸೆಯ ಸಮಸ್ಯೆಯನ್ನು ಒಳಗೊಂಡಿದೆ, ಮತ್ತು ಮುಸ್ಲಿಂ ಸಮಸ್ಯೆಯನ್ನು ಒಳಗೊಂಡಿದೆ. ಇದು ಸಹ ಈ ಹಿಂದೆ ಹೇಳಿದಂತೆ ಎಲ್ಲವನ್ನೂ ಒಳಗೊಳ್ಳುವಂಥದ್ದು. ಒಟ್ಟೊಟ್ಟಿಗೆ ನೀರಜ್ ಗಾಯವಾನ್ ಅವರು ಒಟ್ಟಿಗೆ ಎಲ್ಲ ಈ ಬಿಕ್ಕಟ್ಟುಗಳನ್ನು ತಮ್ಮ ಸಿನಿಮಾ ಕಥಾಹಂದರದಲ್ಲಿ ತರ್ತಾ ಹೋಗ್ತಾರೆ. ಈ ಹೋಮ್ ಬಾಂಡ್ ಸಿನಿಮಾದಲ್ಲಿ ಸಹ ಆ ರೀತಿಯ ಒಂದು ಕಥನವನ್ನು ಅವರು ಚಿತ್ರಕಥೆಯನ್ನು ಕಟ್ತಾರೆ. ಮತ್ತು ಇದು ಈ ಹಿಂದೆ ಪತ್ರಿಕೆಯಲ್ಲಿ ಬಂದಂತಹ ಒಂದು ವರದಿಯ ಕಾರಣಕ್ಕೆ, ಒಂದು ವರದಿಯನ್ನು ಆಧರಿಸ್ಬಿಟ್ಟು ಸಿನಿಮಾ ಮಾಡಿದ್ದು. ಅಂದರೆ ಒಂದು ಅರ್ಥದಲ್ಲಿ ಇದು ನಿಜಘಟನೆಯನ್ನು ಆಧರಿಸಿದೆ, ಆದರೆ ನಿಜಘಟನೆ ನೇರವಾಗಿ ಸಂಬಂಧಿಸಿದ್ದಲ್ಲ. ಆ ನಿಜಘಟನೆಯನ್ನು ಒಂದು ಇನ್ಸ್ಪಿರೇಷನ್, ಸ್ಫೂರ್ತಿಯಿಂದ ಇವರು ಸಿನಿಮಾವನ್ನು ಕಟ್ಟಿದ್ದಾರೆ. ಹೀಗಾಗಿ ಸಿನಿಮಾದ ಆರಂಭದಲ್ಲಿ ಭಾಳ ಉದ್ದವಾದಂಥ ಒಂದು ಡಿಸ್ಕ್ಲೇಮರ್ ಇದೆ. ಇದು ಯಾವುದೇ ನಿಜಘಟನೆ ಆಧರಿಸ್ತಿಲ್ಲ, ವ್ಯಕ್ತಿಯನ್ನು ಆಧರಿಸ್ತಿಲ್ಲ, ಸರ್ಕಾರ ಈ ರೀತಿಯಾಗಿದೆ. ಇದು ಈ ಕಾಲದ ಅನಿವಾರ್ಯತೆ. ಕಳೆದ 11 ವರ್ಷಗಳ ಚುನಾಯಿತ ಸರ್ವಾಧಿಕಾರ, ಮೋದಿ ನೇತೃತ್ವದ ಚುನಾಯಿತ ಸರ್ವಾಧಿಕಾರ ಒಂದು ತಂದಿಟ್ಟಂಥ ಒಂದು ನಿಬಂಧನೆ ಇದು. ಈ ರೀತಿಯ ಒಂದು ಅನಿವಾರ್ಯತೆ ಸೃಷ್ಟಿ ಮಾಡಿಬಿಟ್ಟಿದೆ. ಈ ಒಂದು ಡಿಸ್ಕ್ಲೇಮರ್ನ ಒಂದು ಪಟ್ಟಿನೇ ಬಿಡುಗಡೆ ಮಾಡದೆ ಹೋದರೆ ಸಿನಿಮಾವನ್ನೇ ಬ್ಯಾನ್ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಎಲ್ಲ ಕಾರಣಕ್ಕೆ ಆ ಡಿಸ್ಕ್ಲೇಮರ್ ಬರುತ್ತೆ. ಮತ್ತು ಇದರ ನಿರ್ಮಾಪಕರಾಗಿರುವಂಥವರು ಕರಣ್ ಜೋಹರ್ ಧರ್ಮ ಸಂಸ್ಥೆ, ಇದರ ನಿರ್ಮಾಪಕರು ನಮಗೆಲ್ಲ ಗೊತ್ತಿರುವಂಥ ಕರಣ್ ಜೋಹರ್ ಒಬ್ಬ ಮಸಾಲಾ ಸಿನಿಮಾ ಮಾಡುವಂಥ, ಅಥವಾ ಆ ಸಂಸ್ಥೆಗೆ ಹಿಂದೆ ಯಾವುದೇ ರೀತಿಯ ಒಂದು ಸಾಮಾಜಿಕ ಬದ್ಧತೆ ನಾವು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು ಆರೋಪವಾಗಿ ಏನು ಹೇಳ್ತಾ ಇಲ್ಲ, ಅವ್ರು ಆಯ್ಕೆ ಮಾಡಿಕೊಂಡ ರೀತಿ. ಆದರೆ ಕುತೂಹಲದ ವಿಷಯ ಅಂದರೆ ಈ ಧರ್ಮ ಸಂಸ್ಥೆ ಅಥವಾ ಈ ಕರಣ್ ಜೋಹರ್ ಅನ್ನೋ ವ್ಯಕ್ತಿ ಇತ್ತೀಚಿನ ವರ್ಷಗಳಲ್ಲಿ ಜಾತಿ ಸಮಸ್ಯೆಯನ್ನು ಎತ್ಕೊಂಡು ಸಿನಿಮಾ ಮಾಡ್ತಿರುವಂಥದ್ದು ಕೂಡ ಒಂದು ಅಚ್ಚರಿಯ ಸಂಗತಿ ಅಂತ ಅನಿಸುತ್ತೆ. ಮೊನ್ನೆ ಇದೇ ಒಂದು ತಿಂಗಳ ಹಿಂದೆ ಬಿಡುಗಡೆ ಆದಂಥ ಧಡಕನ್ 2 ಅಂತ ಎನ್ನುವಂಥ ಸಿನಿಮಾ ಇದೆ. ಅದು ಮಾರಿ ಸೆಲ್ವರಾಜ್ ಅವರ ಪೆರಿಯಾರಂ ಪೆರುಮಾಳ್ನ ಒಂದು ರೀಮೇಕ್ ಆಗಿತ್ತು. ಅದರ ಇವರೊಳಗೆ ಕುರಿತು ನಾವು ಹೋಗೋದಿಲ್ಲ. ಆದರೆ ಬ್ಯಾಕ್ ಟು ಬ್ಯಾಕ್ ಮತ್ತೊಂದು ಜಾತಿ ಸಮಸ್ಯೆಯನ್ನು ಇಟ್ಕೊಂಡು, ಮತ್ತು ಮುಸ್ಲಿಮರ ಸಮಸ್ಯೆಯನ್ನು ಇಟ್ಕೊಂಡು, ಮತ್ತು ವಲಸೆ ಸಮಸ್ಯೆಯನ್ನು ಇಟ್ಕೊಂಡಂತಹ ಹೋಮ್ ಬಾಂಡ್ ಸಿನಿಮಾವನ್ನು ನಿರ್ಮಾಣ ಮಾಡಿದೆ ಅನ್ನುವಂಥದ್ದು ಕುತೂಹಲಕರ ಅಂತ ಕೂಡ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಸಿನಿಮಾದಲ್ಲಿ ಸಹ ಇದು ಕೋವಿಡ್ ಪೂರ್ವದಲ್ಲಿ ಸಿನಿಮಾ ನಡೆಯುತ್ತೆ, ಕೋವಿಡ್ ನಂತರದ ಒಂದು ಸಿನಿಮಾ. ಇದು 2 ಕಾಲಘಟ್ಟದಲ್ಲಿ ನಡೆಯುವಂಥ ಸಿನಿಮಾ. 2 ಕಾಲಘಟ್ಟವನ್ನು ಲಿಂಕ್ ಮಾಡೋದಕ್ಕೆ ನಿರ್ದೇಶಕ ನೀರಜ್ ಪ್ರಯತ್ನಿಸಿದ್ದಾರೆ. ಆದರೆ ಲಿಂಕ್ ಮಾಡುವ ಸಂದರ್ಭದಲ್ಲಿ 2 ಪ್ರತ್ಯೇಕವಾಗಿ ಉಳಿಯುವಂಥ ಸಾಧ್ಯತೆಗಳು ನನಗೆ ಕಂಡು ಬರ್ತಾ ಇದ್ದಾವೆ. ಹೀಗಾಗಿ ನನ್ನ ಕೆಲವು ಸ್ನೇಹಿತರು ನೋಡಿದಿರುವಂಥವ್ರು ಹೇಳ್ತಾ ಇದ್ರು, ಏನು ಕೋವಿಡ್ ನಂತರದ ಏನೋ ಸಿನಿಮಾ ಬರುತ್ತೆ, ಆ ಘಟನೆಗಳು ಹಿಂದೆ
ಕನ್ನಡದಲ್ಲಿ ಬಂದಂತಹ ಫೋಟೋ ಸಿನಿಮಾದ ತೀವ್ರತೆ ಇದರಲ್ಲಿಲ್ಲ. ಫೋಟೋ ಸಿನಿಮಾ ಸಹ ರಾಯಚೂರಿನ ಭಾಗದ ವಲಸೆ ಕಾರ್ಮಿಕರ, ಅತ್ಯಂತ ವಂಚಿತ ಸಮುದಾಯದ ವಲಸೆ ಕಾರ್ಮಿಕ ಕುಟುಂಬ ಹೇಗೆ ಒಳಗಾಯಿತು ಈ ಲಾಕ್ಡೌನ್ ಕಾರಣಕ್ಕೆ ಎನ್ನುವುದನ್ನು ಫೋಟೋದಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಮನೋಜ್ಞವಾಗಿ ತೋರಿಸಿದರೆ ಆ ತೀವ್ರತೆ ಆ ತೀವ್ರತೆ ಈ ಹೋಮ್ ಬೌಂಡ್ ಸಿನಿಮಾದಲ್ಲಿ ಇಲ್ಲ ಅಂತ ಕೆಲವು ಸ್ನೇಹಿತರು ಹೇಳ್ತಾ ಇದ್ರು. ಅದೇ ನಿಜವಿರಬಹುದು. ಆದರೆ ಫೋಟೋ ಸಿನಿಮಾದ ಚಿತ್ರಕಥೆಯ ರೀತಿ ಇಲ್ಲಿ ಚಿತ್ರಕಥೆ ಇಲ್ಲ. ಇದು ಕೋವಿಡ್ ನಂತರದ ವಲಸೆ ಕಾರ್ಮಿಕರ ಬವಣೆಯನ್ನು ಮಾತ್ರ ಹೇಳದೇ ಇರುವ ಕಾರಣಕ್ಕೆ, ಮತ್ತು ಇದು ಪೋಸ್ಟ್ ಕೋವಿಡ್ ನಂತರ ನಡೆಯುವಂಥ ಕಾರಣಕ್ಕೆ ಮತ್ತು ಪೋಸ್ಟ್ ಇಂಟರ್ವಲ್ ಬರುವಂಥ ಕಾರಣಕ್ಕೆ ನಿಮಗೆ ಆ ತೀವ್ರತೆ ಕಾಣದಿರುವ ಸಾಧ್ಯತೆಗಳಿದೆ. ಮತ್ತು ಒಂದು ಕೆಮಿಸ್ಟ್ರಿ ಬರಲಿಲ್ವೇನೋ ಅನ್ನುವಂಥ ಒಂದು ಮಾತುಗಳಿದ್ದಾವೆ. ಅದು ಚರ್ಚೆಯನ್ನು ಮಾಡ್ಬೋದು, ಬಟ್ ನನಗೆ ಅದು ಮುಖ್ಯ ಅಲ್ಲ ಅಂತ ಅನಿಸುತ್ತೆ. ಇಲ್ಲಿ ಮುಖ್ಯವಾಗಿರುವಂಥದ್ದು ಹೇಗೆ ಉತ್ತರ ಪ್ರದೇಶದ ಒಂದು ಗ್ರಾಮ, ಒಂದು ಮೊಫ್ಸಿಲ್ ಸಿಟಿ ಅಥವಾ ಮೊಫ್ಸಿಲ್ ಹೋಬಳಿ ಅಂತ ಕರಿತಾ ಇದ್ದೀವಿ, ಕಸ್ಬಾ ಅಂತ ಕರಿಬೋದು, ಅಥವಾ ಜಿಲ್ಲಾ ಕೇಂದ್ರ ಆಗಿರ್ಬೋದು. ಅದು ಭಾರತದ ಯಾವುದೇ ಜಿಲ್ಲಾ ಕೇಂದ್ರ ಆಗಿರಲಿಕ್ಕೆ ಸಾಧ್ಯವಾಗಿದೆ, ಭಾರತದ ಯಾವುದೇ ಒಂದು ತಾಲೂಕು ಕೇಂದ್ರ ಆಗಿರುವಂಥ ಸಾಧ್ಯ ಇದೆ. ಅಲ್ಲಿರುವಂಥ ಇಬ್ಬರು ಗೆಳೆಯರಿದ್ದಾರೆ. ಒಬ್ಬರು ದಲಿತ ಸಮುದಾಯಕ್ಕೆ ಸೇರಿದಂಥ ಚಂದನ್ ಕುಮಾರು ಮತ್ತು ಇನ್ನೊಬ್ಬರು ಮುಸ್ಲಿಂ ಸಮುದಾಯಕ್ಕೆ ಸೇರಿದಂಥ ಜಾವೇದ್ ಅನ್ನುವಂಥವ್ರು ಇನ್ನಿಬ್ಬರು ಸ್ನೇಹಿತರ ಕಥೆಯಾಗಿ ಕಾಣಿಸ್ಕೊಳ್ಳುತ್ತೆ. ಒಂದು ಸ್ನೇಹಿತರ ಕಥೆಯಾಗಿ ಹೇಳ್ತಾ ಹೋಗ್ತಾ ಹೇಗೆ ಸ್ನೇಹ ಜಾತಿಯನ್ನು ಮೀರಿ ಧರ್ಮವನ್ನು ಮೀರಿ ಒಳಗೊಳ್ಳುತ್ತೆ ಅನ್ನುವಂಥದ್ದನ್ನು ಭಾಳ ನೇರವಾಗಿ ಹೇಳ್ತಾರೆ. ಇಲ್ಲಿ ಯಾವುದೇ ರೀತಿಯ ಅನೇಕ ಪದರಗಳನ್ನಾಗಲಿ ಅಥವಾ ಅನೇಕ ಆಯಾಮಗಳನ್ನು ಒಳಗೊಳ್ಳುವಂಥ ಚಿತ್ರಕಥೆಯ ತಂಟೆಗೆ ನೀರಜ್ ಗಾಯವಾನ್ ಹೋಗೋದಿಲ್ಲ. ಭಾಳ ನೇರವಾಗಿ ಸರಳವಾಗಿ ಮಂಡಿಸ್ತಾ ಹೋಗ್ತಾರೆ. ಅದು ಸಹಜವಾಗಿ ಅವರು ಆಯ್ಕೆ ಮಾಡಿಕೊಂಡಂಥ ಒಂದು ಕಥನವನ್ನು ಕಟ್ಟುವ ಮಾರ್ಗ. ಎಲ್ಲವೂ ಸಂಕೀರ್ಣವಾಗಿರಬೇಕಾದ ಅಗತ್ಯವಿಲ್ಲ, ಎಲ್ಲವೂ ಒಂದು ಬಹುಪದರಗಳನ್ನು ಒಳಬೇಕಾಗಿರುವಂಥ ಅಗತ್ಯವಿಲ್ಲ. ಯಾತಕ್ಕೋಸ್ಕರ ಬಹುಪದರಗಳು ಇರಬೇಕಂತಂದರೆ ನೀವು ಅದರ ಇನ್ನಷ್ಟು ಆಳವಾಗಿ ತಲುಪಬಹುದು ಎನ್ನುವಂಥವನ್ನಕ್ಕೋಸ್ಕರ ಹೇಳ್ತಾರೆ. ಕೆಲವು ಸಂದರ್ಭದಲ್ಲಿ ಅದರ ಅಗತ್ಯವಿಲ್ಲದೇನೆ ನಾನು ಆ ಸಮಸ್ಯೆಯ ಬಿಕ್ಕಟ್ಟಿನ ಆಳಕ್ಕೆ ತಲುಪಬಲ್ಲೆ ಎನ್ನುವಂಥ ನಿರ್ದೇಶಕರಿಗೆ ಆತ್ಮವಿಶ್ವಾಸ ಇದ್ದರೆ ಈ ರೀತಿಯಾದಂಥ ಚಿತ್ರಕಥೆಯನ್ನು ರಚನೆ ಮಾಡ್ಬೋದು. ಈ ರೀತಿಯಾಗಿ ಸಮಸ್ಯೆಯನ್ನು ಅವ್ರು ಎತ್ಕೊಂಡಿರೋ ರೀತಿಯನ್ನು ನಾನು ಹೇಳೋದಕ್ಕೋಸ್ಕರ ಹೇಳಬೇಕಾಗತ್ತೆ. ಮತ್ತು ಅದೇ ರೀತಿ ಚಂದನ್ ಕುಮಾರ್ ಮತ್ತು ಜಾವೇದ್, ಇಲ್ಲಿ ಚಂದನ್ ಕುಮಾರ್ ದಲಿತ ಸಮುದಾಯದ ವ್ಯಕ್ತಿಗೆ ಯಾವುದೇ ರೀತಿಯ ಒಂದು ಸಂದರ್ಶನಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅಥವಾ ಉದ್ಯೋಗ ನಡೆಸ್ಬಿಟ್ಟು ಅವ್ರೇನು ಪೊಲೀಸ್ ಇಲಾಖೆಗೆ ಅದು ದೊಡ್ಡ ಹುದ್ದೆಯೂ ಅಲ್ಲ, ಒಂದು ಕಾನ್ಸ್ಟೇಬಲ್ ಹುದ್ದೆಗೆ ಸೇರಲಿಕ್ಕೆ ಇಬ್ಬರು ಬಯಸ್ತಾ ಇದ್ದಾರೆ, ಅಥವಾ ಬೇರೆ ಬೇರೆ ಹುದ್ದೆಗಳಿಗೆ ಸಂದರ್ಶನಕ್ಕೆ ಹೋದಾಗ ಪ್ರತಿಯೊಬ್ಬರು ಚಂದನ್ ಕುಮಾರ್ ಹೇಳುವಂಥ ಪ್ರಶ್ನೆ, ನಿನ್ನ ಯಾವ ಜಾತಿ ಅಥವಾ ನಿನ್ನ ಸರ್ನೇಮ್ ಏನು? ಅದು ಚಂದನ್ ಕುಮಾರ್ ಗೊತ್ತಿರುತ್ತೆ. ತನ್ನ ಸರ್ನೇಮೇ ಆಗ್ಬಿಟ್ರೆ ತನ್ನನ್ನು ಸಂದರ್ಶನಕ್ಕೆ ಪರಿಗಣಿಸೋದಿಲ್ಲ, ತನ್ನನ್ನು ಎಕ್ಸ್ಕ್ಲೂಸಿವ್ ತಾರತಮ್ಯವನ್ನು ಮಾಡ್ತಾರೆ ಮತ್ತು ಪ್ರತ್ಯೇಕಗೊಳಿಸ್ಬಿಡ್ತಾರೆ ಅನ್ನುವಂಥ ಗೊತ್ತಿರೋದ್ರಿಂದ ತನ್ನ ಸರ್ನೇಮ್ ಮೂಲಕ ತನ್ನ ಜಾತಿಯನ್ನು ಹೊರಗೆ ಹಾಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ. ಸಾಧ್ಯವಾದಷ್ಟು ತಾನು ಜನರಲ್ ಕ್ಯಾಟಗರಿ ಇದ್ದೀನಿ ಎನ್ನುವಂಥದ್ದನ್ನು ಸುಳ್ಳು ಹೇಳ್ತಾ ಬದುಕ್ತಾ ಹೋಗ್ತಾನೆ. ಆದರೆ ತಾನು ಜನರಲ್ ಕ್ಯಾಟಗರಿ ಹೇಳಿದಾಗ ಯಾರು ಆತನ ಸಂದರ್ಶನ ಮಾಡ್ತಾ ಇರ್ತಾರೆ ಆ ವ್ಯಕ್ತಿ ಮೇಲ್ಜಾತಿಗೆ ಅಥವಾ ಮುಂದುವರೆದ ಜಾತಿಗೆ ಅಥವಾ ಸೌಲಭ್ಯವನ್ನು ಪ್ರಿವಿಲೇಜ್ಡ್ ಕ್ಯಾಸ್ಟ್ಗೆ ಸೇರಿರ್ತಾನೆ, ಅವನೇನು ಮಾಡ್ತಾನೆ, ಆ ದಲಿತ ಸಮುದಾಯವನ್ನು ಟೀಕಿಸ್ತಾ ಹೋಗ್ತಾನೆ. ಇವರೆಲ್ಲ ರಿಸರ್ವೇಷನ್ ಕ್ಯಾಟಗರಿಯಿಂದ ಬಂದಿರೋಂಥವರೆಲ್ಲ ಎಲ್ಲ ಹುದ್ದೆಗಳನ್ನ ಪಡ್ಕೊಂಡ್ಬಿಡ್ತಾರೆ ಅನ್ನುವಂಥ ಟೀಕೆಗಳು ಮಾಡಿದಾಗ ತಾನು ಆ ಸಮುದಾಯಕ್ಕೆ ಸೇರುವವನ್ನಾಗಿರುವುದ ಕಾರಣಕ್ಕೆ ಅದಕ್ಕೆ ಅವನು ಒಳಗಾಗಬೇಕಾದಂಥ ಒಂದು ಹಿಂಸೆ ಇದೆಯಲ್ಲ, ಈ ಹಿಂಸೆ ಅಗೋಚರ ಹಿಂಸೆ ಹೌದು, ಗೋಚರವಾಗುವಂಥ ಹಿಂಸೆ ಇದು. ಈ ಥರದ ಒಂದು ಸಂದರ್ಭಗಳನ್ನು ಕೂಡ ನೀರಜ್ ಗಾಯವಾನ್ ಅವರು ಅಲ್ಲಿ ಮಂಡಿಸ್ತಾ ಹೋಗ್ತಾರೆ. ಅದೇ ರೀತಿ ಜಾವೇದ್ ಎನ್ನುವಂಥ ಮುಸ್ಲಿಮ್ನಿಗೆ ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ಹೆಸರೇ ಸೂಚಿಸುವಂಥ ಅವನು ಮುಸ್ಲಿಮ್ ಆಗಿರೋದ್ರಿಂದ ಅವನು ನೇರವಾಗಿ ಅದರಲ್ಲಿ ಅವನು ಆ ತಾರತಮ್ಯಕ್ಕೆ, ಆ ಶೋಷಣೆಗೆ, ಹಿಂಸೆಗೆ, ಮುಸ್ಲಿಮನಾಗಿರೋ ಕಾರಣಕ್ಕೆ ಒಳಬೇಕಾದಂಥ ಹಿಂಸೆ, ಹೇಗೆ ಚಂದನ್ ಕುಮಾರ್ ದಲಿತನಾಗದ ಕಾರಣಕ್ಕೆ ಒಳಬೇಕಾದ ಇದೊಂದು ಹಿಂಸೆ. ಈ ಹಿಂಸೆಯ ಬಗ್ಗೆ ನಾವು ಮಾತಾಡಬೇಕು. ಒಂದು ವೈಲೆನ್ಸ್, ಈ ವೈಲೆನ್ಸ್ನ ಬಗ್ಗೆ ನೇರವಾಗಿ ನೀರಜ್ ಗಾಯವಾನ್ ಹೇಳ್ತಾ ಹೋಗ್ತಾರೆ. ಆನಂತರ ಅವರಿಗೆ ಕಾನ್ಸ್ಟೇಬಲ್ ಹುದ್ದೆ ಹೇಗೆ ಸಿಗುತ್ತೋ ಸಿಗಲ್ಲೋ ಎನ್ನುವುದನ್ನು ನಾನು ಇಲ್ಲಿ ಚರ್ಚೆ ಮಾಡಬೇಕಾದ ಕಥೆಯ ಭಾಗವಾಗಿ ಬರೋದ್ರಿಂದ ಮತ್ತೆ ಅದನ್ನು ವಿವರಿಸೋದಿಲ್ಲ. ನೀವು ಸಿನಿಮಾ ನೋಡೋದ್ರ ಮೂಲಕವೇ ಅದರವನ್ನು ಅನುಭವಿಸ್ಬೇಕಾಗತ್ತೆ. ಅಲ್ಲಿ ಅನೇಕ ಬದಲಾವಣೆಗಳಾಗ್ತವೆ. ಬದಲಾವಣೆ ನಂತರ ಇವರಿಬ್ಬರು ಮತ್ತೊಂದು ಪಟ್ಟಣಕ್ಕೆ, ಗುಜರಾತ್ನ ಸೂರತ್ ಪಟ್ಟಣಕ್ಕೆ ಬರ್ತಾರೆ. ಅಲ್ಲಿ ಒಂದು ಟೆಕ್ಸ್ಟೈಲ್ ಮಿಲ್ಗೆ ಕೆಲಸಕ್ಕೆ ಸೇರ್ತಾರೆ. ಇದು ವಲಸೆ ಕಾರ್ಮಿಕರಾಗುವಂಥ ಬವಣೆ. ಒಂದು ತಮ್ಮ ಊರುಗಳಲ್ಲಿ ಜಾತಿಯ ಕಾರಣಕ್ಕೆ, ಮುಸ್ಲಿಮರ ಕಾರಣಕ್ಕೆ ಏನು ತಾರತಮ್ಯಕ್ಕೆ, ಹಿಂಸೆಗೆ ಒಳಗಾಗ್ತಾರೆ. ಅದರಿಂದ ಹೊರಗೆ ಬಂದ್ಬಿಟ್ಟು ವಲಸೆ ಬಂದ್ಬಿಟ್ಟು ಸೂರತ್ನಲ್ಲಿ ಬಂದು ಸೇರ್ಕೊಂಡಾಗ ಅಲ್ಲಿ ಕಾರ್ಮಿಕರ ಕಾರಣಕ್ಕೆ, ಕೂಲಿ ಕಾರ್ಮಿಕರಾಗಿರುವ ಕಾರಣಕ್ಕೆ ಬವಣೆ ಒಳಗಾಗ್ತಾರೆ. ಅಂದರೆ ಈ ದೇಶದಲ್ಲಿ ಕೂಲಿ ಕಾರ್ಮಿಕರಾದರೂ ನಿಮಗೆ ಒಂದು ಸಮಸ್ಯೆ ಮತ್ತು ಶೋಷಣೆ ತಪ್ಪುವುದಿಲ್ಲ, ಜಾತಿಗೆ ದಲಿತರಾದರೂ ಸಮಸ್ಯೆ ಅನ್ನುವಂಥ ಒಂದು ಕಥನವನ್ನು ಅನ್ನುವಂಥ ಒಂದು ನಿರೂಪಣೆಯನ್ನು ನೀರಜ್ ಅವರು ನಮಗೆ ಇಲ್ಲಿ ತೋರಿಸ್ತಾ ಹೋಗ್ತಾರೆ. ಆನಂತರ ಅಲ್ಲಿ ಯಾವ ರೀತಿಯ ಕೆಲಸಗಳು ಅದೆಲ್ಲವೂ ಅಲ್ಲಿ ಕಾಣ್ತಾ ಹೋಗುತ್ತೆ. ಆನಂತರ ದಿಢೀರನ್ನೇ
ಕೋವಿಡ್ ಕಾಯಿಲೆ ಬರುತ್ತೆ, ಆನಂತರ ದಿಢೀರನ್ನೇ ಒಂದು ಲಾಕ್ಡೌನ್ ಆಗುತ್ತೆ. ಲಾಕ್ಡೌನ್ ನಂತರ ಈ ಕತೆ ಮತ್ತೊಂದು ಹಂತಕ್ಕೆ ಬರುತ್ತೆ. ಇದು ಎರಡನೇ ಹಂತ, ಅಥವಾ ಮೊದಲ ಅಧ್ಯಾಯ ಇಷ್ಟ ಆದರೆ ಎರಡನೇ ಅಧ್ಯಾಯ ಕೋವಿಡ್ ನಂತರದ ಅಧ್ಯಾಯ ಅಥವಾ ಲಾಕ್ಡೌನ್ ನಂತರದ ಅಧ್ಯಾಯ ಎರಡನೇ ಅಧ್ಯಾಯ ಶುರುವಾಗುತ್ತೆ. ಆನಂತರ ಇವರಿಬ್ಬರು ಸ್ನೇಹಿತರು ಮರಳಿ ತಮ್ಮ ಊರಿಗೆ, ಉತ್ತರ ಪ್ರದೇಶದ ಊರಿಗೆ ಬರ್ತಾರೆ. ಆ ಊರಿಗೆ ಬರುವಂಥ ಒಂದು ಪಯಣ ಇದೆ. ಅದು ಯಥಾ ರೀತಿಯ ನಾವು ಫೋಟೋ ಸಿನಿಮಾದಲ್ಲಿ ನೋಡಿದ್ದೀವಿ. ಆ ಫೋಟೋ ಸಿನಿಮಾದ ರೀತಿಯೇ ಇವರ ಪಯಣವೂ ಇರುತ್ತೆ. ಅದೆಲ್ಲವನ್ನು ಮತ್ತೆ ನಾವು ಸಿನಿಮಾದ ಮೂಲಕ ಅದು ಈ ಈ ಈ ಈ ಸಂದರ್ಭದಲ್ಲಿ ನಾವು ನೈಜವಾಗಿ ಅನುಭವಿಸಿದ್ದೀವಿ. ಸಿನಿಮಾದ ಮೂಲಕ ಅದನ್ನು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಇದನ್ನು ಸಹ ಒಂದು ನೇರವಾಗಿ ಅದನ್ನು ಹೇಳ್ತಾ ಹೋಗ್ತಾರೆ ನೀರಜ್ ಗಾಯವಾನ್ ಅವರು. ಆನಂತರ ಮಧ್ಯದಲ್ಲಿ ಏನಾಗುತ್ತೆ, ಅಲ್ಲಿ ಆಗುವಂಥ ಒಂದು ದುರಂತಗಳೇನನ್ನುವಂಥದ್ದನ್ನು ಸಿನಿಮಾದ ಒಂದು ಕ್ಲೈಮ್ಯಾಕ್ಸ್ ಭಾಗ ಆಗುತ್ತೆ. ಆ ಕ್ಲೈಮ್ಯಾಕ್ಸ್ ಭಾಗದ ನಂತರ ಒಂದು ಸಿನಿಮಾದ ಒಂದು ಅಂತ್ಯ ಕೂಡ ಬರುತ್ತೆ. ಈ ಎಲ್ಲವನ್ನು ಅವರು 1-2 ಅಧ್ಯಾಯಗಳಲ್ಲಿ, ಕೋವಿಡ್ ಪೂರ್ವದ ಒಂದು ಅಧ್ಯಾಯ, ಕೋವಿಡ್ ನಂತರದ ಒಂದು ಅಧ್ಯಾಯದಲ್ಲಿ ಹೇಳ್ತಾ ಹೋಗ್ತಾರೆ. ಒಂದು ಆಶಾ ಭಾವನೆಯಲ್ಲಿ ಹೇಳ್ತಾರೆ. ಅಂದರೆ ಇದು ಒಂಥರ ಟ್ರಾಜಿಡಿ ಇದೆ, ದುರಂತ ಆಗುತ್ತೆ, ಆದರೆ ಅದಕ್ಕೊಂದು ಒಂದು ಆಶಾ ಧ್ವನಿ ಇದೆ, ಒಂದು ಆಶಾಪೂರ್ವಕವಾದಂಥ ಧ್ವನಿ ಕೂಡ ಕಟ್ತಾ ಹೋಗ್ತಾರೆ. ಇವೆಲ್ಲವನ್ನು ನೀರಜ್ ಗಾಯವಾನ್ ಅವರು ತಮ್ಮ ಹೋಮ್ ಬೌಂಡ್ ಸಿನಿಮಾದಲ್ಲಿ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಮತ್ತು ಯಶಸ್ವಿ ಆಗಿದ್ದಾರೆ ಅಂತ ಕೂಡ ಹೇಳಬೇಕಾಗತ್ತೆ. ಮತ್ತು ಇವರ ಉದ್ದೇಶವೇ ಹೋಮ್ ಬೌಂಡ್, ಅಂದರೆ ಮರಳಿ ಮನೆಗೆ ಅನ್ನೋದು ಇದರ ಶೀರ್ಷಿಕೆ ಹೇಳುವಂಥದ್ದು. ಮರಳಿ ಮನೆಗೆ ಎನ್ನುವಂಥ ಇದರ ಶೀರ್ಷಿಕೆ ಹೇಳುತ್ತೆ. ಅದು ವಲಸೆ ಕಾರ್ಮಿಕರ ವಾಪಸ್ ಹೋಗುವಂಥದ್ದು ಅಥವಾ ಜಾತಿಯ ಕಾರಣಕ್ಕೆ, ಅಂದರೆ ನನ್ನ ಜಾತಿಗೆ ನಾನು ಮರಳ್ತಾ ಇದ್ದೀನೋ ಅಥವಾ ಜಾತ್ಯತೀತ ಸಮಾಜಕ್ಕೆ ಮರಳ್ತಾ ಇದ್ದೀನೋ ಗೊತ್ತಿಲ್ಲ. ಇಲ್ಲಿ ಹೋಮ್ ಅನ್ನೋದು ಯಾರಿಗೆ? ಮೇಲ್ಜಾತಿಯ ಒಂದು ಪ್ರಿವಿಲೇಜ್ ಜಾತಿಗಳಿಗೆ ಒಂದು ಮನೆ ಇದೆ, ದಲಿತರಿಗೆ ಒಂದು ಮನೆ ಇದೆ, ಮುಸ್ಲಿಮರಿಗೆ ಒಂದು ಮನೆ ಇದೆ. ಅವರು ಹೋಗಬೇಕಾಗಿರುವಂಥದ್ದು ಯಾವುದು? ಮರಳಿ ತಮ್ಮ ಮನೆಗೆ. ಅಂದರೆ ದಲಿತರು ತಮ್ಮ ಮನೆ, ಅಂದರೆ ದಲಿತರು ಮರಳಿ ಮನೆಗೆ ಅಂತಂದರೆ ಅದು ಮರಳಿ ಶೋಷಣೆಗೆ ಒಳಗಾಗ್ತಿರುವಂಥ ಮನೆ ಅದು. ಆದರೆ ದಲಿತರು ಹೋಗಬೇಕಾಗಿರುವಂಥ ಮನೆ ಯಾವುದು ಅಥವಾ ಮುಸ್ಲಿಮರು ಹೋಗಬೇಕಾಗಿರುವಂಥ ಮನೆ ಯಾವುದು ಅನ್ನುವಂಥ ಒಂದು ಪರೋಕ್ಷವಾದಂತಹ ಚರ್ಚೆ ಕೂಡ ಈ ಸಿನಿಮಾ ಹುಟ್ಟಾಕುತ್ತೆ. ಎಲ್ಲ ಕಾರಣಗಳಿಗೆ ಈ ಸಿನಿಮಾ ಮಹತ್ವ ಅಂತ ಹೇಳುತ್ತೆ. ಮತ್ತು ಇದು ಅತ್ಯಂತ ಇಂಪಾರ್ಟೆಂಟ್ ಯಾಕೆ ಹೇಳ್ತಿದ್ರೆ, ಮುಖ್ಯವಾದಂಥ ಸಿನಿಮಾ ಅಂತ ಹೇಳಿದ್ರೆ ಮತ್ತೆ ಇದನ್ನು ನಾವು ಜನಗಳಿಗೆ, ವಿದ್ಯಾರ್ಥಿಗಳಿಗೆ, ಯುವಜನತೆಗಳಿಗೆ ತೋರಿಸ್ಬೇಕಾಗತ್ತೆ. ಸ್ನೇಹಿತರಾದಂಥ ಎಸ್ ಸತ್ಯ ಅವರು ನನ್ನ ಜೊತೆಗೆ ಹೇಳಿದ್ದೇನು ಅಂತಂದರೆ, ಸರ್ ಹೆಂಗಾದ್ರೂ ಮಾಡಿ ಇದನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ತೋರಿಸ್ಬೇಕಂತ ಹೇಳಿದರು. ಅದು ನಿಜ, ಸತ್ಯ ಅವರು ಹೇಳಿದ ಮಾತು ಬಹಳ ನಿಜ. ಇದು ಎಲ್ಲ ವಿದ್ಯಾರ್ಥಿಗಳಿಗೆ ತೋರಿಸುವಂತಹ ಕೆಲಸವನ್ನು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡಬೇಕಂತ ಕೂಡ ನಾನು ಈ ಮೂಲಕ ಇಷ್ಟಪಡ್ತಾ ಇದ್ದೇನೆ. ಮತ್ತು ಕಡೆಯದಾಗಿ ಇದರಲ್ಲಿ ರ್ಯಾಡಿಕಲ್ ಅಂಶ ಇಲ್ಲ, ಇದನ್ನು ನಾನು ಹೇಳಬೇಕಾಗತ್ತೆ. ಗಿಲ್ಲಿ ಪುಚ್ಚಿಯಲ್ಲಿದ್ದಂಥ ರ್ಯಾಡಿಕಲ್ ಈ ಸಿನಿಮಾದಲ್ಲಿ ಕಾಣ್ತಾ ಇಲ್ಲ. ಯಾಕೆಂತಂದರೆ ಒಂದು ಅಸರ್ಷನ್ ಕಾಣ್ತಾ ಇಲ್ಲ, ಒಂದು ದಲಿತ ಅಸರ್ಷನ್ ಅಂತ ನಾವು ನೋಡ್ತಾ ಇದ್ದೀವಿ. ಏನು ಪಾ ರಂಜಿತ್ ಆಗಿರ್ಬೋದು, ಮಾರಿ ಸೆಲ್ವರಾಜ್ ಆಗಿರ್ಬೋದು, ಅದನ್ನು ಕಟ್ಕೊಡ್ತಾ ಇದ್ರು ದಲಿತ ಅಸರ್ಷನ್. ಇದು ದಲಿತ ಅಸರ್ಷನ್ ಕಾಲ, ಇದು ಒಂದು ರ್ಯಾಡಿಕಲ್ ಆಗಿ ಹೇಳುವಂಥ ಕಾಲಘಟ್ಟದಲ್ಲಿ ನಾವು ಇರೋದ್ರಿಂದ ಇಲ್ಲಿ ಆ ರ್ಯಾಡಿಕಲಿಸಮ್ ಕಾಣ್ತಾ ಇಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಇದು ಇದನ್ನು ಚರ್ಚೆ ಮಾಡ್ಬೋದು. ಇದು ಈ ಸಿನಿಮಾದ ನಾವು ಆಲ್ರೆಡಿ ಆರಂಭದಲ್ಲಿ ಬಂದಂಥ ಒಂದು ಟೀಕೆ ಇದೆಯಲ್ಲ, ಇದು 2 ಅಧ್ಯಾಯಗಳು ಬೇರೆ ಬೇರೆ ಆಗ್ಬಿಟ್ಟು ಅಥವಾ ಫೋಟೋದಲ್ಲಿರುವಂತಹ ತೀವ್ರತೆಯಲ್ಲಿ ಬರಲಿಲ್ಲ ಅಂತಂದರೆ ಬಹುಶಃ ನಿರ್ದೇಶಕರಾದಂಥ ನೀರಜ್ ಅವರು ಆ ರ್ಯಾಡಿಕಲ್ನ ಅಂಶವನ್ನು ತರಲಿಲ್ವೇ, ಆದ ಕಾರಣಕ್ಕೋಸ್ಕರ ತೀವ್ರತೆ ಬರಲಿಲ್ವಾ ಎನ್ನುವುದನ್ನು ನನಗೆ ಅನಿಸಿದ್ದು. ಅದನ್ನು ನಾನು ಹೇರಕ್ಕೆ ಹೋಗೋದಿಲ್ಲ. ಬೇಕಾಗುತ್ತಾ ರ್ಯಾಡಿಕಲಿಸಮ್ ಅಂದರೆ? ಹೌದು, ನನ್ನ ಪ್ರಕಾರ ಪ್ರತಿಯೊಂದು ನಾನೇನು ಸಾಮಾಜಿಕವಾಗಿ, ಆರ್ಥಿಕವಾಗಿ ಅಂಶಗಳನ್ನು, ಕಥೆಯನ್ನು ಇಟ್ಕೊಂಡು ಸಿನಿಮಾ ಮಾಡ್ತೀನಿ, ಅದರ ಮುಖ್ಯವಾಗಿ ಸಿನಿಮಾ ಮಾಡ್ತೀನಿ ಅಂತ ಹೊರಟಾಗ ಪ್ರತಿಯೊಂದು ಚಿತ್ರಕಥೆಯಲ್ಲಿ ರ್ಯಾಡಿಕಲಿಸಮ್ ಬೇಕಾಗತ್ತೆ ಅಂತ ನನಗನ್ನಿಸುತ್ತೆ. ಆದರೆ ಅದನ್ನು ಸಾರ್ವತ್ರೀಕರಣಗೊಳಿಸೋದಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ನಿರ್ದೇಶಕರಿಗಿರುವಂಥ ಅನಿವಾರ್ಯತೆಗಳು ನಮ್ಗೆ ಗೊತ್ತಿಲ್ಲ. ಯಾಕಂದರೆ ಸಿನಿಮಾ ನಿರ್ಮಾಪಕ ಇಷ್ಟೊಂದು ರ್ಯಾಡಿಕಲಿಸಮ್ ತಂದುಬಿಟ್ರೆ, ಯಾರೇ ನಿರ್ಮಾಪಕರು ಸಿನಿಮಾ ಮಾಡೋಕ್ಕೆ ಬರದಿರ್ಬೋದು, ಅಥವಾ ರ್ಯಾಡಿಕಲಿಸಮ್ ತಂದುಬಿಟ್ರೆ ಅದು ಸಿನಿಮಾ ನಿಷೇಧಕ್ಕೆ ಒಳಗಾಗ್ಬೋದು. ಹೀಗಾಗಿ ಯಾವುದನ್ನು ರ್ಯಾಡಿಕಲಿಸಮ್ನ ನಾವು ನಿರ್ಧರಿಸುವವರು ಯಾರು, ಅದರ ಮಾನದಂಡಗಳೇನುವಂಥ ಚರ್ಚೆಗಳು ಶುರುವಾಗ್ತವೆ. ಮರಳಿ ಅದು ಮತ್ತೊಂದು ಸಮಸ್ಯೆ ಹುಟ್ಟಾಕುತ್ತೇನೋ ಅನ್ನುವಂಥ ಒಂದು ಆತಂಕ ನಿರ್ದೇಶಕರಿಗೆ ಇರ್ಬೋದು. ಎಲ್ಲ ಕಾರಣಗಳಿಗೆ ಅದು ಚರ್ಚೆಯಾಗಿ ಉಳ್ಕೊಳ್ಬೋದು. ಎಲ್ಲದರ ಆಚೆಗೆ ಹೋಮ್ ಬೌಂಡ್ ಸಿನಿಮಾ ಮುಖ್ಯವಾದ ಸಿನಿಮಾ, ನೋಡಬೇಕಾದ ಸಿನಿಮಾ, ಮತ್ತು ಒಂದು ಜವಾಬ್ದಾರಿಯುತ ಸರ್ಕಾರ ವಿದ್ಯಾರ್ಥಿಗಳಿಗೆ ತೋರಿಸ್ಬೇಕಾದ ಸಿನಿಮಾ ಅಂತ ಹೇಳ್ತೇನೆ. ನಮಸ್ಕಾರ.